ಹಾಯ್ ರಚನಾಶ್ರೀ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ನಾನೇನಪ್ಪ ಇದು ವ್ಲಾಗ್ ಅಂತಂದರೆ ಆ್ಯಕ್ಚುಲಿ ಇದು ಕೊಟ್ಟಿಯೂರು ವ್ಲಾಗ್. ಕೊಟ್ಟಿಯೂರು ಮತ್ತು ಭಗವತಿ ಮತ್ತು ರಾಜರಾಜೇಶ್ವರ ಟೆಂಪಲ್ಗೆ ಹೋಗಿದ್ದಂಥ ಒಂದು ವ್ಲಾಗ್ ಇದು. ಏನಂತ ಹೇಳಿದ್ರೆ ನಾವು ಹೇಗೆ ನಾವು ಹೋದ್ವಿ, ಅಲ್ಲಿ ಏನು ಮಾಡಿದ್ವಿ, ಎಲ್ಲಿದ್ವಿ, ಸೊ ಎಷ್ಟು ದಿನ ಇದ್ವಿ, ಅಲ್ಲಿ ಹೇಗೆಲ್ಲ ಎಂಜಾಯ್ ಮಾಡಿದ್ವಿ ಅನ್ನೋದೇ ಒಂದು ವ್ಲಾಗ್ ಇದು. ಅದ್ರಲ್ಲಿ ಮತ್ತು ನಿಮ್ಗೆ ಕೊಟ್ಟಿಯೂರಿಗೆ ನೆಕ್ಸ್ಟ್ ಇಯರ್ ಹೋಗಬೇಕಂದ್ರೆ ಹೇಗೆಲ್ಲ ಹೋಗ್ಬೋದು ಅನ್ನೋದು ಒಂದು ಮಾಹಿತಿ ಕೂಡ ನಾನು ಅದರಲ್ಲಿ ಇನ್ಫಾರ್ಮೇಷನ್ ಕೂಡ ಕೊಟ್ಟಿದ್ದೀನಿ. ಸೊ ನಾವು ಹೋಗ್ತಾ ಗೋಣಿಗೊಪ್ಪದಲ್ಲಿ ಒಂದು ಹೋಟೆಲ್ಗೆ ಹೋದ್ವಿ ಊಟಕ್ಕೆ. ಸೊ ಆ ಹೋಟೆಲ್ ಅಟ್ಮಾಸ್ಫಿಯರ್ ಹೇಗಿತ್ತಂದರೆ, ನಮ್ಮ ಹಿಂದಿನ ಕಾಲದಲ್ಲಿ ನಾವು ಏನೇನೆಲ್ಲ ಉಪಯೋಗಿಸ್ತಿದ್ವಿ, ಸೊ ಆ ಸ್ಟೋರೇಜ್ನೆಲ್ಲ ಅಲ್ಲಿ ಸ್ಟೋರ್ ಮಾಡಿದರು. ಬಟ್ ಅದನ್ನು ತುಂಬ ಚೆನ್ನಾಗಿ ಜೋಡಿಸಿದ್ರು. ಅದು ನೋಡೋಕ್ಕೆ ಒಂದು ಅದ್ಭುತವಾಗಿತ್ತು. ಅದು ಹೇಳೋಕ್ಕೆ ಆಗೋಲ್ಲ. ಆ ಅಟ್ಮಾಸ್ಫಿಯರು ತುಂಬಾ ಚೆನ್ನಾಗಿತ್ತು. ಏನೇನು ಉಪಯೋಗಿಸ್ತಿದ್ವಿ ಹಿಂದೆ ನಾವು, ನೇಗಿಲಾಗಿರ್ಬೋದು, ಮತ್ತು ಆ ಥರ ಒಂದು ಬುಟ್ಟಿ, ಆಮೇಲೆ ಪಾತ್ರೆಗಳು, ಹಿತ್ತಾಳೆ ಐಟಮ್ಸು, ಪಾತ್ರೆಗಳು, ಆಮೇಲೆ ಮೀನ್ಸ್ ಈಗ ಮಕ್ಕಳಿಗೆ ಗೊತ್ತೇ ಇರೋಲ್ಲ ಏನು ನಾವು ಯೂಸ್ ಮಾಡ್ತಿದ್ವಿ, ಹಿಂದೆ ಹೇಗಿತ್ತು ಅನ್ನೋದು ಮಕ್ಕಳಿಗೆ ಗೊತ್ತೇ ಇರೋಲ್ಲ. ಸೊ ಅದನ್ನೆಲ್ಲ ನಾವು ಮಕ್ಕಳನ್ನ ಕರ್ಕೊಂಡೋದಾಗ ಅಲ್ಲಿ ತೋರಿಸ್ಬೋದು, ಇದೆಲ್ಲ ಇತ್ತು ಒಂದು ಟೈಮ್, ಆ ರೀತಿ ಒಂದು ತೋರಿಸೋದಕ್ಕೆ ಒಂದು ಇನ್ಫಾರ್ಮೇಷನ್ ಅಂತ ಹೇಳ್ಬೋದು. ಸೊ ತುಂಬ ಚೆನ್ನಾಗಿತ್ತು. ಹಳೆಯ ಕಾಲದ ಐರನ್ ಬಾಕ್ಸ್ ಆಗಿರ್ಬೋದು, ಬುಟ್ಟಿ ಆಗಿರ್ಬೋದು, ಥರ ಬಾವಿಲಿ ನೀರು ಸೇದೋ ಥರ ಆಗಿರ್ಬೋದು, ಅದೆಲ್ಲ ತುಂಬ ಚೆನ್ನಾಗಿತ್ತು. ಊಟ ಕೂಡ ಓಕೆ ಚೆನ್ನಾಗಿತ್ತು. ಬಟ್ ಏನಂತ ನಾಟಿ ಸ್ಟೈಲಲ್ಲ, ಸೊ ಅಲ್ಲಿನ ಒಂದು ಫುಡ್ ಅಷ್ಟೇ ಅದು. ಚೆನ್ನಾಗಿತ್ತು, ತಿನ್ಬೋದು, ಏನು ತಿನ್ನೋಕ್ಕಾಗ್ತಿರೋ ಅಂಥ ಅದೆಲ್ಲ ಏನಿಲ್ಲ. ತುಂಬ ಚಪಾತಿ ಮತ್ತು ಕೈಮಾದು ಒಂದು ಗ್ರೇವಿ ತೊಗೊಂಡಿದ್ವಿ. ಸೊ ಅದು ಕೂಡ ಚೆನ್ನಾಗಿತ್ತು. ಅದನ್ನೆಲ್ಲ ತಿಂದ್ಕೊಂಡು ಅಲ್ಲೇ ಮಾತಾಡಿಕೊಂಡು ಫುಡ್ ಚೆನ್ನಾಗಿತ್ತಾ ಅಂತೆಲ್ಲ ಒಂದು ಕೇಳಿಕೊಂಡು ಊಟನ ಎಂಜಾಯ್ ಮಾಡ್ತಾಯಿದ್ವಿ. ಸೊ ಅದು ಒಂದು ಅಲ್ಲಿಂದ ಮತ್ತು ಆ ಹೋಟೆಲ್ ಹೆಸರು ನಾನು ಹೇಳ್ತೀನಿ ನಿಮಗೆ, ಅಲ್ಲಿ ಮೆನ್ಷನ್ ಆಗುತ್ತೆ, ಅಲ್ಲಿ ಬರುತ್ತೆ ನೋಡಿ. ಕ್ವಶಿನ್ ಪೇಪರ ಅಂತ ಒಂದು ಹೋಟೆಲ್ ಗೋಣಿಗೊಪ್ಪದಲ್ಲಿ. ನೀವು ಒಂದ್ಸರಿ ಹೋದರೆ ಮಕ್ಕಳನ್ನೆಲ್ಲ ಕರ್ಕೊಂಡೋದ್ರೆ ಅಲ್ಲಿ ಒಂದು ವಿಸಿಟ್ ಹಾಕಿತ್ತು. ಚೆನ್ನಾಗಿದೆ, ಅಲ್ಲಿ ಒಂದು ಅಟ್ಮಾಸ್ಫಿಯರ್ ಚೆನ್ನಾಗಿದೆ. ಸೊ ಅದನ್ನೇ ಹೇಳ್ತಿದ್ರು ಎಲ್ಲರೂ ಚೆನ್ನಾಗಿದೆ ಅಂಥೇಳಿ. ಸೊ ಹಾಗೆ ಹೋಗ್ತಾ ಅಂದವೇ ಒಂದು ಆಂಜನೇಯನ ಟೆಂಪಲ್ ಸಿಗುತ್ತೆ ಆ ಕಾಡೊಳಗಡೆ. ಅಲ್ಲಿ ನೋಡಿ ಅದು ಮರಿನ ಇಟ್ಕೊಂಡು ಕೂತಿತ್ತು. ಸೊ ಅದೊಂದು ವೀಡಿಯೋ ತೊಗೊಂಡ್ವಿ. ನಿಜ, ಒಂದು ಮಳೆಗಾಲದಲ್ಲಿ ಹೋದರೆ ಆ ಅಟ್ಮಾಸ್ಫಿಯರ್ ಇದೆಯಲ್ಲ, ಅದನ್ನು ಎಂಜಾಯ್ ಮಾಡೋಕ್ಕೆ ತುಂಬಾ ಖುಷಿಯಾಗುತ್ತೆ. ನಾನಂತೂ ಪ್ರತಿ ಮಂತು ಹೋಗ್ತೀನಿ. ಅಷ್ಟು ಖುಷಿಯಾಗುತ್ತೆ ಅಲ್ಲಿ ಹೋದರೆ. ಬಟ್ ಸಮ್ಮರ್ ಟೈಮಲ್ಲಿ ಆಗಲ್ಲ, ಈ ಥರ ಮಳೆಗಾಲದಲ್ಲಿ ಹೋದಾಗ ತುಂಬ ಖುಷಿ ಅನಿಸುತ್ತೆ. ಸೊ ಅಲ್ಲಿಂದ ನಾವು ಕಣ್ಣೂರಿಗೆ ಹೋದ್ವಿ. ಕಣ್ಣೂರಿಗೆ ಹೋಗಿ ಕಣ್ಣೂರಲ್ಲಿ ತುಂಬ ಹಶ್ವಾಗಿತ್ತು, ಯಾಕಂದರೆ ನಾವು ಮಧ್ಯಾಹ್ನ ತಿಂದಾಗಲೇ 12 ಆಗಿತ್ತು. ಸೊ ಫಸ್ಟು ಊಟ ಮಾಡ್ಕೊಂಬಿಡೋಣ, ಆಮೇಲೆ ರೂಮ್ ನೋಡೋಣ ಅಂಥೇಳಿ, ನಾವೇನು ರೂಮ್ ಎಲ್ಲ ಇಲ್ಲಿಂದನೇ ಏನು ಬುಕ್ ಮಾಡಿರಲಿಲ್ಲ. ಸೊ ಅಲ್ಲೇ ಹೋಗಿ ನೋಡ್ಕೊಳ್ಳೋಣ ಅಂಥೇಳ್ಬಿಟ್ಟು ಹೋದ್ವಿ. ಅಲ್ಲಿ ಹೋಟೆಲಲ್ಲಿ ಊಟ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಬಿರಿಯಾನಿ ಮಾತ್ರ ತುಂಬ ಅದ್ಭುತವಾಗಿತ್ತು. ಮತ್ತು ಒಂದು ಚಿಕನ್ ತೊಗೊಂಡ್ವಿ. ಆ ಚಿಕನ್ ಕೂಡ ತುಂಬ ಚೆನ್ನಾಗಿತ್ತು. MVK ಅಂತ ಹೇಳಿ ಆ ಹೋಟೆಲ್ದು ನೇಮು. ನೀವು ಯಾವಾಗ ಯಾರಾದರೂ ಆಗಲಿ ಕಣ್ಣೂರಿಗೆ ಹೋದರೆ ನಿಜ MVKನಲ್ಲಿ ಒಂದು ಸರಿ ಹೋಗಿ ಊಟ ಮಾಡಿ, ತುಂಬ ಚೆನ್ನಾಗಿದೆ. ಬಿರಿಯಾನಿ ಅಂತೂ ಅಲ್ಟಿಮೇಟ್, ವೈಟ್ ಬಿರಿಯಾನಿ ಸಕ್ಕತ್ತಾಗಿತ್ತು ತಿನ್ನೋದಕ್ಕೆ. ಸೊ ಅದು ಹೋಟೆಲ್ದು ನಾನು ಅದನ್ನೆಲ್ಲ ತೋರಿಸಿದ್ಮೇಲೆ MVK ಟ್ರಾವೆಲ್ ರೆಸ್ಟೋರೆಂಟ್ ಅಂತ ಹೇಳಿ MVK ಹೋಟೆಲ್ಲು ತುಂಬ ಚೆನ್ನಾಗಿತ್ತು. ಒಳ್ಳೆ ಊಟ ಮಾಡಿದ್ವಿ. ಸೊ ಅಲ್ಲಿಂದ ಊಟ ಮಾಡಿಕೊಂಡು ಊಟದ ಬಗ್ಗೆನೇ ಎಲ್ಲರೂ ಚೆನ್ನಾಗಿದೆ. ಆಮೇಲೆ ಲೆಮನ್ ಟೀ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಲೆಮನ್ ಟೀ ಏನು ಚೆನ್ನಾಗಿತ್ತಂದರೆ ಎಷ್ಟು ಗೊತ್ತಾ, 8 ರುಪೀಸ್ ಅಷ್ಟೇ ಒಂದು ಲೆಮನ್ ಟೀ. ಆಮೇಲೆ ತುಂಬ ಪ್ರೈಸ್ ಕೂಡ, ಫಸ್ಟ್ ನಾನು ಹೇಳಬೇಕಾಗಿರೋದೇ ಇದ್ರ ಬಗ್ಗೆನೇ. ಪ್ರೈಸ್ ಎಷ್ಟು ರೀಸನಬಲ್ ಆಗಿತ್ತು ಅಂತ ಹೇಳಿದ್ರೆ, ನಾವು ಅಷ್ಟು ಜನ ಎಲ್ಲ ಊಟ ಮಾಡಿದ್ವಲ್ವ, ಏನು ಒಂದು 1200 to 1400 ಆಯ್ತು ಅನಿಸುತ್ತೆ, ಅಷ್ಟೇ ಆಗಿದ್ದು. ಸೊ ಅಲ್ಲಿಂದ ಬಂದು ನಾವೊಂದು ಹೋಟೆಲಲ್ಲಿ ರೂಮ್ ಮಾಡಿದ್ವಿ. ರೂಮ್ ಕೂಡ ತುಂಬ ಚೆನ್ನಾಗಿತ್ತು. ರೂಮ್ ಪ್ರೈಸು ಕೂಡ ಚೆನ್ನಾಗಿತ್ತು. ಸೊ ನನಗಂತೂ ಭಾಳ ಇಷ್ಟ ಆಯಿತು ರೂಮ್ದು. ನಾನು ಅದು ರೂಮದೆಲ್ಲ ನಿಮಗೆ ತೋರಿಸ್ತಿಲ್ಲ, ಬರುತ್ತೆ ಅದು ನಿಮಗೆ ರೂಮ್ ಎಲ್ಲಿ ಏನು ಅಂತ. ಕಣ್ಣೂರಲ್ಲೇ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ನನಗೆ ಫಸ್ಟು ವಾಶ್ರೂಮ್ ಚೆನ್ನಾಗಿರಬೇಕು. ವಾಶ್ರೂಮ್ ಚೆನ್ನಾಗಿಲ್ಲ ಅಂದರೆ ನನಗೆ ಅದು ಇಷ್ಟನೇ ಆಗೋಲ್ಲ ರೂಮು. ಬಟ್ ವಾಶ್ರೂಮ್ ಎಲ್ಲ ತುಂಬ ನೀಟಾಗಿ, ತುಂಬ ಚೆನ್ನಾಗಿ, ತುಂಬ ಹೈಜಿನಿಕ್ ಆಗಿತ್ತು. ಅಲ್ಲಿ ನಾವು ಕೆಟಲ್ ಕಾಫಿ ಮಾಡ್ಕೊಳ್ಳೋಕ್ಕೆ, ಕಾಫಿದು ಎಲ್ಲನೂ ಅಲ್ಲೇ ಇಟ್ಟಿದ್ರು. ಏನು ಪ್ರಾಬ್ಲಮ್ ಇರಲಿಲ್ಲ ರೂಮಲ್ಲಿ, ತುಂಬ ಚೆನ್ನಾಗಿತ್ತು. ಸೊ ನಮಗೂ ಟಯರ್ಡ್ ಆಗಿತ್ತಲ್ಲ,
ಸೊ ರೆಸ್ಟ್ ಮಾಡೋಣ ಅಂಥೇಳಿ ರೆಸ್ಟ್ ಮಾಡಿದ್ವಿ. ಯಾಕಂದರೆ ನೆಕ್ಸ್ಟ್ ಡೇ ಬೆಳಗ್ಗೆ ನಾವು ಕಣ್ಣೂರಿಗೆ ಹೋಗೋದು ಕೊಟ್ಯಾರ್ಗೆ ಹೋಗೋದು ಪ್ಲ್ಯಾನ್ ಇತ್ತಲ್ಲ, ಹಾಗಾಗಿ ಅಲ್ಲಿ ಆ ರೂಮಲ್ಲೇ ನಮಗೆ ತಿಂಡಿ ಕಾಂಪ್ಲಿಮೆಂಟ್ರಿ ಇತ್ತು. ಸೊ ತಿಂಡಿ ಅಂತೂ ಅದ್ಭುತವಾಗಿತ್ತು. ಆ ಕೇರಳದು ಪುಟ್ಟು ಅಂತ ಏನೋ ಬರುತ್ತೆ, ಅದು ತುಂಬ ಚೆನ್ನಾಗಿತ್ತು. ಕಡಲೆಕಾಳು ಗ್ರೇವಿ ಒಂದಿಗೆ ಕೊಡ್ತಾರೆ ಅದನ್ನು, ಅದು ಕೂಡ ತುಂಬ ಚೆನ್ನಾಗಿತ್ತು. ಮತ್ತು ಪೂರಿ, ಎಗ್ಗು, ಫ್ರೂಟ್ಸು, ಲೆಮನ್ ಟೀ ಎಲ್ಲನೂ ಇರುತ್ತೆ ಅಲ್ಲಿ. ತುಂಬ ಚೆನ್ನಾಗಿತ್ತು ಅದೆಲ್ಲ. ಅಲ್ಲಿಂದ ನಾವು ತಿಂಡಿ ಮುಗಿಸ್ಕೊಂಡು ಕೊಟ್ಯಾರ್ ಕಡೆ ಹೋದ್ವಿ. ಯಾವಾಗಲೂ ಕಣ್ಣೂರು ಅಂತ ಬರ್ತಿದೆ. ಕೊಟ್ಟಿಯಾರ್ಗೆ ಹೋದ್ವಿ. ನೋಡಿ ಅಲ್ಲಿ ಕೊಟ್ಟಿಯಾರಲ್ಲಿ ಎಷ್ಟು ಜನ ಇದ್ದಾರೆ ಅಂತ ಹೇಳಿದ್ರೆ ಸಿಕ್ಕಾಪಟ್ಟೆ ಜನ ಇದ್ದರು. ನನಗೆ ಜನ ನೋಡ್ತಿದ್ದಂಗೆ ಭಯ ಆಯಿತು. ಹೇಗಪ್ಪ ದರ್ಶನ ಮಾಡ್ತೀವಿ, ಇದನ್ನು ನೋಡೋಕ್ಕೋಸ್ಕರನೇ ನಾನು 2 ಇಯರ್ಸಿಂದ ವೆಯ್ಟ್ ಮಾಡ್ತಾಯಿದ್ದೆ. ನಾನು ಯಾವಾಗಲೂ ಈ 2 ಇಯರ್ಸಿಂದನೇ ನಾನು ಈ ವಿಡಿಯೋಗಳನ್ನ ನೋಡ್ತಿದ್ದೆ ಇನ್ಸ್ಟಾದಲ್ಲಿ. ಬಟ್ ಎಲ್ಲಿದೆ ಇಷ್ಟು ಅದ್ಭುತವಾಗಿರೋ ಜಾಗ, ಹೇಗೆ ಹೋಗೋದು ಅನ್ನೋ ಒಂದು ಕುತೂಹಲ ಕಾಡ್ತಿತ್ತು. ನಾನು ನನ್ನ ಮಗನಿಗೆ ಯಾವಾಗಲೂ ಹೇಳ್ತಿದ್ದೆ, ಇಲ್ಲಿಗೆ ಹೋಗಬೇಕು ಅಂತ ತುಂಬ ಹೇಳ್ತಿದ್ದೆ ಅವನಿಗೆ. ಸೊ ಆ ದಿನ ನನಗೆ ಬಂದಿದ್ದು ತುಂಬಾ ಖುಷಿ ಆಯಿತು. ನಿಜವಾಗ್ಲೂ ಭೂಲೋಕದ ಸ್ವರ್ಗ ಅಂತ ಹೇಳ್ಬೋದು ಆ ಒಂದು ಜಾಗನ. ನಿಜವಾಗ್ಲೂ ಅಲ್ಲಿ ದೇವರು ನೆಲೆಸಿದ್ದಾರೆ. ಅದ್ಭುತವಾಗಿದೆ. ಏನೋ ಒಂದು ಅಟ್ಮಾಸ್ಫಿಯರು. ಅಷ್ಟು ಜನ ಇದ್ದರೂ ನಿಮಗೆ ಇರಿಟೇಷನ್ ಅನಿಸಲ್ಲ. ಏನಪ್ಪ ಇಷ್ಟು ಇರಿಟೇಷನ್ ಆಗುತ್ತಾ ಆ ಥರ ಏನೂ ಅನಿಸಲ್ಲ. ಅಲ್ಲಿದೇ ಆದ ಒಂದು ವಾತಾವರಣ, ಅಲ್ಲಿದೇ ಆದ ಒಂದು ಅಟ್ಮಾಸ್ಫಿಯರು, ಅಲ್ಲಿ ಆ ದೇವ್ರದ್ದು ಒಂದು ವಿಶೇಷತೆ, ಅಲ್ಲಿನ ಪೂಜೆ ಆಗಿರ್ಬೋದು, ಅಲ್ಲಿನ ಒಂದು ಏನಂತಾರೆ ಅಲ್ಲಿರೋ ಒಂಥರ ಅದೇ ವಿಶೇಷತೆ. ಅಲ್ಲಿ ಹೋಗೋದೇ ಒಂದು ವಿಶೇಷತೆ. ನಿಜ, ನಾನು ಒಂದು ಮಾತು ಹೇಳ್ತೀನಿ, ಯಾರಿಗಾದರೂ ಒಂದು ಸರಿ ಆದ್ರೂ ಆ ಪ್ಲೇಸ್ಗೆ ಹೋಗಿ, ಒಂದು ಟೈಮ್ ಆದರೂ ಹೋಗಿ ನೋಡ್ಕೊಂಡು ಹೋಗಿ. ಇನ್ನು ಫಸ್ಟ್ ಡೇಗಳಲ್ಲಿ ನೋಡಿಕೊಂಡು ಅಥವಾ ಲಾಸ್ಟ್ ಟೈಮಲ್ಲೆಲ್ಲ ಹೆಣ್ಮಕ್ಳಿಗೆ ಪ್ರವೇಶ ಇರೋಲ್ಲ. ಸೊ ಅದೊಂದು ಇನ್ಫಾರ್ಮೇಷನ್ ಎಲ್ಲ ಕಲೆಕ್ಟ್ ಮಾಡಿಕೊಂಡು ಹೋಗಿ ನೋಡ್ಕೊಂಡು ಬನ್ನಿ. ನಿಜ ಒಂದು ಸರಿ ಆದರೂ ಜೀವನದಲ್ಲಿ ಆ ಪ್ಲೇಸ್ನ ನೋಡಲೇಬೇಕು. ಅಷ್ಟು ಅದ್ಭುತವಾಗಿದೆ. ನಾನು ಈ ಜಾಗ ನೋಡೋದಕ್ಕೋಸ್ಕರನೇ 2 ಇಯರ್ಸಿಂದ ವೆಯ್ಟ್ ಮಾಡ್ತಾಯಿದ್ದೆ. ಬಟ್ ನಾನು ನನ್ನ ಪ್ಲ್ಯಾನ್ ಪ್ರಕಾರನೇ ಹೋದೆ. ನನಗೆ ಆ ಪ್ಲ್ಯಾನ್ ಪ್ರಕಾರನೇ ಸಕ್ಸಸ್ ಆಯಿತು ಕೂಡ. ನಾನು ಹೋಗಿದ್ದು ಈ ಬ್ರಿಡ್ಜ್ ಮೇಲೆ ಹೋಗ್ತಾ ನೀರು ಎಲ್ಲ ತುಂಬ, ಆ ವಾತಾವರಣ, ಸೆಕೆ ಆಗ್ತಾ ಇರುತ್ತೆ ತುಂಬ. ಆದರೂ ಏನೋ ಅಲ್ಲಿ ನೋಡಲೇಬೇಕು ಅನ್ನೋ ಒಂದು ಹಠ ಇತ್ತು ನನಗೆ. ಸೊ ಅದನ್ನು ನೋಡ್ಕೊಳ್ತಾ ಹೋಗ್ತಾಯಿದ್ದೆ. ಆ್ಯಕ್ಚುಲಿ ನಾವು ಹೇಗೆ ಹೋದ್ವಿ ಅಂತ ಹೇಳಿದ್ರೆ, ನಾರ್ಮಲ್ ಹೋಗಬೇಕಾದ್ರೆ ಗೊತ್ತಾಯಿತು ತುಂಬ ರಶ್ ಇದೆ. ಆ ಕ್ಯೂ ನೋಡೇ ಭಯ ಆಯಿತು. ಸರಿ ಏನು ಪ್ಲ್ಯಾನ್ ಮಾಡೋದು ಅಂತ ಹೇಳಿ ನೋಡೋಣ ಅಂತ ಹೇಳಿ ನಾವು ಆ್ಯಕ್ಚುಲಿ ನಾರ್ಮಲಾಗಿ ಹೋಗೋ ಕ್ಯೂವಿಂದ ಏನು ಹೋಗಲಿಲ್ಲ. ನಾವು ಎಕ್ಸಿಟ್ ಆಗ್ತೀವಿ. 2 ಬ್ರಿಡ್ಜ್ ಇದೆ ಅಲ್ಲಿ. ಆ 2 ಬ್ರಿಡ್ಜಲ್ಲಿ ಒಂದು ಬ್ರಿಡ್ಜು ಆ್ಯಕ್ಚುಲಿ ಲೈನ್ಸ್ ಅಂದರೆ ಮೀನ್ಸ್ ದೇವಸ್ಥಾನಕ್ಕೆ ಹೋಗೋಕ್ಕೆ, ಇನ್ನೊಂದು ಬ್ರಿಡ್ಜ್ ಬಂದು ಎಕ್ಸಿಟ್ ಆಗೋಕ್ಕೆ ಅಂತ ಒಂದು ಬ್ರಿಡ್ಜ್ ಇರುತ್ತೆ. ಆ ಬ್ರಿಡ್ಜಲ್ಲಿ ನಾವು ಹೋದ್ವಿ. ಎಕ್ಸಿಟ್ ಆಗೋ ಬ್ರಿಡ್ಜಲ್ಲಿ ನಾವು ಹೋದ್ವಿ. ನಾನು ಹೋಗ್ತಿದ್ದಲ್ಲ, ಇದು ಆ್ಯಕ್ಚುಲಿ ಬಂದು ದೇವಸ್ಥಾನದ ಕ್ಯೂವಿಂದು ಬ್ರಿಡ್ಜ್ ಅದು, ಆಯಿತಾ. ಒಳಗಡೆ ಹೋಗೋಕ್ಕೆ ಇರೋ ಬ್ರಿಡ್ಜು. ಆ ಕಡೆ ಬಂದು ಎಕ್ಸಿಟ್ ಆಗೋ ಬ್ರಿಡ್ಜ್ ಇದೆ. ಸೊ ಆ ಬ್ರಿಡ್ಜ್ ಮೇಲೆ ನಾವು ಹೋದ್ವಿ. ನೋಡಿ ಅಲ್ಲಿ ಜನ ಕಾಣಿಸ್ತಾ ಇದ್ದಾರಲ್ಲ, ಅದೆಲ್ಲ ದೇವಸ್ಥಾನದ ಕ್ಯೂ ಆ್ಯಕ್ಚುಲಿ ಹೋಗ್ತಾ ಇರೋದು. ಈ ಕಡೆಯಿಂದ ಬರ್ತಾ ಇರೋರೆಲ್ಲ ಎಕ್ಸಿಟ್ ಆಗ್ತಾ ಇರೋದು. ನಾವು ಈ ಎಕ್ಸಿಟ್ ಆಗೋ ಕಡೆಯಿಂದ ಹೋದ್ವಿ. ಎಕ್ಸಿಟ್ ಆಗೋ ಕಡೆಯಿಂದ ನೀರು ಹರಿತಾನೇ ಇರುತ್ತೆ. ಆ ನೀರೊಳಗಡೆನೇ ನಡ್ಕೊಂಡು ಹೋಗಬೇಕು. ಹೇಗೆ ಅಂತಂದರೆ ನಿಜ ಅಲ್ಲಿ ಚುಚ್ಚುತ್ತೆ ಕಾಲೆಲ್ಲ ತುಂಬ, ಆದರೂ ಪರವಾಗಿಲ್ಲ. ಆ ನೀರಲ್ಲಿ ಹೋಗೋದೇ ಒಂದು ಖುಷಿ, ಆ ನೀರೇ ಒಂದು ಸಂತೋಷ, ಅದೇ ಒಂದು ಅದ್ಭುತ. ಅಲ್ಲಿ ಆ ನೀರನ್ನು ಅದನ್ನ ಎಂಜಾಯ್ ಮಾಡ್ಕೊಂಡು ಅಲ್ಲೇ ಹಂಗೆ ಹೋದ್ವಿ ದೇವಸ್ಥಾನಕ್ಕೆ. ಹೋಗ್ತಾ ನಮಗೆ ಆ ಜನ ನೋಡಿ ಭಯನೇ ಆಯಿತು. ನೋಡಿ ಇಂಥ ಕ್ಯೂ ಅಂದರೆ ಇದು ಯಾವಾಗ ಪಾಸ್ ಆಗುತ್ತಪ್ಪ, ಈ ಜನ ಯಾವಾಗ ಮುಂದೆ ಹೋಗ್ತಾರೆ, ನಮಗೆ ದರ್ಶನ ಆಗುತ್ತಾ ನಿಜವಾಗ್ಲೂ, ದೇವರು ಹೇಗಿದೆ, ಅಲ್ಲಿನ ಸಂಪ್ರದಾಯ ಹೇಗಿದೆ, ಅಲ್ಲಿನ ಪೂಜೆ ಹೇಗಿದೆ, ಅದೆಲ್ಲ ಒಂಥರ ಹೇಗೆ ಅನಿಸ್ತಿತ್ತು ಅಂದರೆ ಯಾವಾಗ ನೋಡ್ತೀನಿ ಅನ್ನೋ ಒಂದು ಕುತೂಹಲ ನಂಗೆ ಕಾಡ್ತಾ ಇತ್ತು. ಯಾಕಂದರೆ ನಾನು ಅದನ್ನು ಇನ್ಸ್ಟಾದಲ್ಲಿ 2 ಇಯರ್ಸಿಂದ ವಾಚ್ ಮಾಡ್ತಿದ್ದೆ. ಅಂದರೆ ಮೀನ್ಸ್ ಪ್ರತಿ ವರ್ಷ ಅದು ಬರ್ತಿತ್ತು ಇನ್ಸ್ಟಾದಲ್ಲಿ. ಎಲ್ಲಿದೆ ಇದು ಕೇರಳದಲ್ಲಿ, ಒಂದು ಸರಿ ಹೋಗಬೇಕಲ್ಲ, ಇಷ್ಟೊಂದು ಚೆನ್ನಾಗಿದೆ ಅಂತ ಅನಿಸ್ತಿತ್ತು. ಸೊ ನೋಡಿ ನಾವು ಏನು ಮಾಡಿದ್ವಿ, ಹೋದ್ವಿ ಅಲ್ಲಿಗೆ. ಅಲ್ಲಿ ಹಿಂದೆಯಿಂದ ಕಾಣಿಸುತ್ತೆ ದೇವರು, ನೋಡಿ ಕ್ಯೂವಲ್ಲಿ ಏನು ಹೋಗ್ತೀರಾ ಅಂತ ಯಾರೋ ಹೇಳಿದ್ರು. ಸೊ ಹೋದ್ವಿ, ಬಟ್ ಏನೂ ಕಾಣಿಸ್ಲಿಲ್ಲ ನಮಗೆ. ಅಷ್ಟರಲ್ಲಿ ಆಗಲೇ ನಮಗೆ ಅಲ್ಲಿ ಆನೆಗಳದ್ದು ಒಂದು ಪ್ರದಕ್ಷಿಣೆ ಹಾಕುವಂಥ ಒಂದು ಇದು ಬಂತು. ಸೊ ಹಂಗೇನು ಮಾಡಿದ್ರು, ನಮ್ಮನ್ನೆಲ್ಲ ಸೈಡಲ್ಲಿ ನಿಲ್ಲಿಸ್ಬಿಟ್ರು. ಯಾರು ಆ ನೀರೊಳಗಡೆ ಇಳಿಬೇಡಿ ಹಾಗೆ ಹೇಗೆ ಅಂತ ಅವ್ರ ಭಾಷೆನೆಲ್ಲ ಅವ್ರು ಹೇಳ್ತಾ ಎಲ್ಲ ಸೈಡಲ್ಲಿ ನಿಂತ್ಕೊಂಡ್ವಿ ನಾವು. ಆ ಆನೆಗಳು ತುಂಬ ಚೆನ್ನಾಗಿ ಮಾಡ್ತಾರೆ ನಿಜವಾಗ್ಲೂ. ಅಲ್ಲಿನ ಶಿಸ್ತು, ಅಲ್ಲಿನ ಪೂಜೆ ನೋಡಿದಾಗ
ಒಂಥರ ಸಂತೋಷ ಆಗುತ್ತೆ. ಅದು ಆನೆ ನೋಡ್ತಿದ್ರೇ ಒಂಥರ ಏನೋ ಸಂತೋಷ ಆಯಿತು ನನಗೆ. ಅಲ್ಲಿಂದ ಆನೆದು ಪ್ರದಕ್ಷಿಣೆಗಳು ಸುಮಾರು ಪ್ರದಕ್ಷಿಣೆ ಬರುತ್ತೆ ಅಲ್ಲಿ. ಅದನ್ನು ನೋಡಿಕೊಂಡು ಎಲ್ಲ ಸೈಡಲ್ಲಿ ನಿಂತಿದ್ವಿ. ಮತ್ತು ಅವರೆಲ್ಲ ನೋಡಿ ಹೇಳ್ತಿದ್ದಾರೆ, ಎಲ್ಲ ಮೇಲತ್ತಿ ಅದು ದೇವ್ರದ್ದು ಇದು ಮಾಡ್ತಾ ಇದ್ದಾರೆ, ಅಲ್ಲಿ ನಿಂತ್ಕೋಬಾರ್ದು ಅಂತ ಪಾಪ ಅವ್ರು ಹೇಳ್ತಾನೆ ಇದ್ದರು. ಅವ್ರಿಗೂ ತುಂಬ ಕಷ್ಟ ಆಗುತ್ತೆ. ಇಷ್ಟು ಜನನ ಮೇಂಟೈನ್ ಮಾಡೋದಿದೆಯಲ್ಲ, ನಿಜವಾಗ್ಲೂ ಅದು ಗ್ರೇಟ್ ಅಂದರೆ ಗ್ರೇಟು. ಅದನ್ನು ಹೇಳೋಕ್ಕೆ ಆಗಲ್ಲ, ಅಷ್ಟು ಚೆನ್ನಾಗಿ ಅವರು ಮೇಂಟೆನೆನ್ಸ್ ಮಾಡ್ತಾಯಿದ್ರು ಅಲ್ಲಿ. ಸೊ ನನಗೆ ನಾನೇನು ಮಾಡಿದೆ, ನನಗೆ ನನ್ನ ಫ್ರೆಂಡ್ ಹೇಳಿದರು ಅಲ್ಲಿ ಒಂದು ಟಿಕೆಟ್ ಸಿಗುತ್ತೆ ಪರ್ ಹೆಡ್ ಟು 1000 ರುಪೀಸು. ನೋಡು ಆ ಟಿಕೆಟ್ ಟ್ರೈ ಮಾಡಿಬಿಟ್ಟು ತೊಗೊಬಿಟ್ಟು ನೀನು ಅದರಲ್ಲಿ ಹೋಗ್ಬಿಡು, ನಿಂಗೆ ಒಂದು 10 ನಿಮಿಷಕ್ಕೆ ದರ್ಶನ ಆಗುತ್ತೆ ಅಂತ ಹೇಳಿದ್ರು. ಸೊ ನಾವೇನು ಮಾಡಿದ್ವಿ, ಇಲ್ಲಿ ಆನೆದೆಲ್ಲ ನೋಡೋಣ, ಫಸ್ಟೇ ಹೋಗಿ ಕೇಳಿದ್ವಿ ನಾವು ಆ್ಯಕ್ಚುಲಿ ಟಿಕೆಟ್ ಅಂತ. ಇಲ್ಲ ಟಿಕೆಟ್ ಕೊಡಲ್ಲ, ಈಗ ಸ್ಟಾಪ್ ಮಾಡಿದ್ದೀವಿ ಅಂತ ಬೇರೆ ಹೇಳಿದ್ರು. ಅದು ಬೇರೆ ಟೆನ್ಷನ್, ಹೆಂಗಪ್ಪ ಈಗ ದರ್ಶನ ಮಾಡೋದು ಅಂತ ಹೇಳ್ಬಿಟ್ಟು ಟೆನ್ಷನ್ ಆಯಿತು. ಆದರೂ ಪರವಾಗಿಲ್ಲ, ನೋಡೋಣ, ಟ್ರೈ ಮಾಡೋಣ, ಇನ್ನೂ 1 ಅವರ್ ಕಾಯೋಣ ಅಂತ ಹೇಳ್ಬಿಟ್ಟು ನಾವೇನು ಮಾಡಿದ್ವಿ, ಅಲ್ಲೇ ಇದಾದ್ವಿ. ನೋಡಿ ಇದಿದೆಯಲ್ಲ, ಇದೇ ದೇವರು ಇದೆ. ಈ ಜಾಗನೇ ಅಲ್ಲಿ ಲಿಂಗ ಇರೋವಂಥ ಸ್ಥಳ, ಅದೇ ಜಾಗ. ಆ್ಯಕ್ಚುಲಿ ಹೋದ್ವಿ. ಮತ್ತು ನಾವೇನು ಮಾಡಿದ್ವಿ, ನೆಕ್ಸ್ಟ್ ಇನ್ನೊಂದು ಸರಿ ಇಲ್ಲ ಬನ್ನಿ ಅಂತ ಹೇಳಿ ನಾನು ನಮ್ಮ ಮನೆಯವ್ರನ್ನ ಕರ್ಕೊಂಡು ಮತ್ತೆ ಟಿಕೆಟ್ ಕೌಂಟ್ರ್ ಹತ್ರ ಹೋಗಿ ಅವ್ರನ್ನ ಹಠ ಮಾಡಿ ನಾವೊಂದು 5 ಟಿಕೆಟ್ಗಳನ್ನ ತೊಗೊಂಡು, ಇದು ಬಾವಿ, ಈ ಬಾವಿಲಿ ತೀರ್ಥ ಕೊಡ್ತಾರೆ, ಇದು ಬಾವಿ ಬರುತ್ತೆ, ಅಲ್ಲಿ ಎಲ್ಲರಿಗೂ ತೀರ್ಥ ಕೊಡ್ತಾ ಇರ್ತಾರೆ. ಸೊ ಆ 5 ಟಿಕೆಟ್ಗಳನ್ನ ತೊಗೊಂಡು ಒಂದು ಜಸ್ಟ್ 5 ಮಿನಿಟ್ಸ್ ಆಯ್ತು ಅಷ್ಟೇ ನಮಗೆ ದರ್ಶನ ಮಾಡೋಕ್ಕೆ. ದರ್ಶನ ಮಾಡ್ಕೊಂಡು ಬಂದ್ವಿ. ಮತ್ತು ಆ ಕಲ್ಲನ್ನು ತೆಗಿತಾ ಇದ್ದರೆ ಒಳ್ಳೆ ಘಮ ಅಂತ ಗಂಧ ಬರುತ್ತೆ. ಅದನ್ನು ನೋಡೋದೇ ಒಂದು ಖುಷಿ. ನಿಜವಾಗ್ಲೂ ಹೇಳಬೇಕಂದ್ರೆ ದಯವಿಟ್ಟು ಎಲ್ಲರೂ ಒಂದು ಸರಿ ಹೋಗಿ ಆ ದೇವಸ್ಥಾನದ ದರ್ಶನ ಮಾಡಿ. ನಿಜವಾಗ್ಲೂ ಖುಷಿ ಆಗುತ್ತೆ. ಆ ನದಿ ಹರಿತಾ ಇರೋದು, ಆ ನದಿ ನೀರಿನ ಸೌಂಡು, ಮತ್ತು ಆ ಜನಗಳಲ್ಲಿ ಪಾಪ ಎಲ್ಲ ಬಂದಿರೋರೆಲ್ಲ ಎಷ್ಟು ಚೆನ್ನಾಗಿ ಕಾಯ್ತಾ ಇರ್ತಾರೆ ಆ ದರ್ಶನ ಮಾಡೋಕ್ಕೆ ಅಂತ ಹೇಳಿದ್ರೆ ಹೇಳೋಕ್ಕೆ ಆಗಲ್ಲ. ಅಷ್ಟು ಒಳ್ಳೆಯ ಅನುಭವ ಆಗುತ್ತೆ ನೋಡಿ. ಆನೆಗಳು ಪ್ರದಕ್ಷಿಣೆ ಆಗ್ತಾ ಇರೋದು ಅದೆಲ್ಲ ತುಂಬ ಚೆನ್ನಾಗುತ್ತೆ. ನಾನಂತೂ ಫುಲ್ ಹಿಂಗೆ ಪ್ರದಕ್ಷಿಣೆ ಹಾಕ್ತಾನೇ ಇದ್ದೆ. ನಂಗೆ ಅಷ್ಟು ಖುಷಿ ಆಗ್ತಾಯಿತ್ತು. ಬೇಡ ಅಂತ ಅನ್ನಿಸ್ತಾನೇ ಇರಲಿಲ್ಲ. ಆಮೇಲೆ ಅದು ಪಾರ್ವತಿ ಅಮ್ಮನವ್ರನ್ನ ತೊಗೊಂಡು ಬರ್ತಾ ಇರೋದು ಆನೆ ಮೇಲೆ, ಅದು ಕೂಡ ತುಂಬ ಚೆನ್ನಾಗಿದೆ. ನಿಜ, ಅದ್ರ ಕಥೆನೂ ಕೂಡ ಅಷ್ಟೇ ಚೆನ್ನಾಗಿದೆ. ಅದನ್ನು ಮುಗಿಸ್ಕೊಂಡು ಸೊ ನಾವು ನೈಟ್ ಬಂದು ಮಲಗಿದ್ದು ರೆಸ್ಟ್ ಮಾಡಿ, ಸೊ ಮಾರ್ನಿಂಗ್ ಮತ್ತೆ ನಮಗೆ ಕಾಂಪ್ಲಿಮೆಂಟ್ರಿ, ನಾವು ಅದೇ ರೂಮಲ್ಲೇ ಸ್ಟೇ ಆಗಿದ್ವಿ. ಆ್ಯಕ್ಚುಲಿ ಕಣ್ಣೂರಲ್ಲೇ ಸ್ಟೇ ಆಗಿದ್ವಿ. ಹಾಗೆ ಅದೇ ರೂಮಲ್ಲಿ ಮತ್ತೆ ಮಾರ್ನಿಂಗ್ ನೆಕ್ಸ್ಟ್ ಡೇ ಮಾರ್ನಿಂಗ್ ಎದ್ದು ಅಲ್ಲೇ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಅಲ್ಲೇ ಇರುವಂಥ ಕಣ್ಣೂರಲ್ಲೇ ಇರುವಂಥ ಸುತ್ತಮುತ್ತ ಏನಿದೆ ಅಂತೆಲ್ಲ ಬೀಚ್ಗಳು, ಅದು ಪೋರ್ಟ್ ಎಲ್ಲ ಇದೆ ಅಂತ ಹೇಳಿದ್ರು. ಮತ್ತು ಒಂದು ಸ್ನೇಕ್ ಝೂ ಇದೆ ಅಂತ ಹೇಳಿದ್ರು. ಸೊ ಅದನ್ನೆಲ್ಲ ನೋಡ್ಕೊಂಡು ಬರೋಣ ಅಂಥೇಳಿ ಮಾರನೇ ದಿನ ಬೆಳಗ್ಗೆ ರೆಡಿಯಾಗಿ ಹೊರಟ್ವಿ. ತಿಂಡಿ ಅಂತೂ ತುಂಬ ಚೆನ್ನಾಗಿತ್ತು. ಹೋಟೆಲ್ ಅಟ್ಮಾಸ್ಫಿಯರ್ ಚೆನ್ನಾಗಿತ್ತು, ಹೋಟೆಲ್ ಚೆನ್ನಾಗಿದೆ. ಯಾರಾದರೂ ಹೋದರೆ ನಿಜ ಕಣ್ಣೂರಿಗೆ ಹೋದರೆ ಆ ಹೋಟೆಲಲ್ಲಿ ಸ್ಟೇ ಮಾಡಿ, ತುಂಬ ಚೆನ್ನಾಗಿದೆ. ಮತ್ತು ಟಿಫನ್ ಎಲ್ಲ ಕಾಂಪ್ಲಿಮೆಂಟ್ರಿ ಇದೆ. ಟಿಫನ್ ಕೂಡ ಚೆನ್ನಾಗಿದೆ ಮತ್ತು ರೀಸನಬಲ್ ಪ್ರೈಸ್ ಇದೆ. ನಾನೊಂದು ಟ್ರೈ ಮಾಡ್ತೀನಿ ಅವ್ರ ಹತ್ರ ಒಂದು ಕಾಂಟ್ಯಾಕ್ಟ್. ಅವ್ರು ತುಂಬ ಚೆನ್ನಾಗಿ ನನಗೆ ಪರಿಚಯ ಆದರು, ನನ್ನ ಮನೆಯವ್ರಿಗೆ ನನಗೆ. ಸೊ ನಾನು ಅವ್ರ ಹತ್ರ ಕಾಂಟ್ಯಾಕ್ಟ್ ತೊಗೊಂಡು ಒಂದು ಏನಾದರೂ ನಂಬರ್ ಹೇಳಿ ನೆಕ್ಸ್ಟ್ ಯಾರಾದ್ರು ಹೋದರೆ ಅವ್ರಿಗೆ ಕಮ್ಮಿ ಮಾಡೋಕ್ಕೋಸ್ಕರ ನಾನು ಅದನ್ನೊಂದು ಹೇಳಿರ್ತೀನಿ ಅವರಿಗೆ. ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ, ಇದು ಪಾರ್ಟ್ 1 ಆ್ಯಕ್ಚುಲಿ, ಇನ್ನೂ ಒಂದು ಪಾರ್ಟ್ 2 ವೀಡಿಯೋ ಇದೆ. ಸೊ ಅದನ್ನು ಹೇಳ್ತೀನಿ. ಹೇಗೆ ಹೋದ್ವಿ ಅನ್ನೋದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ, ಅಂದರೆ ನಿಮಗೆ ಕಣ್ಣೂರಿಗೆ ಹೋದರೆ ಹೇಗೆ ಹೋಗ್ಬೋದು, ಎಲ್ಲಿರ್ಬೋದು, ಹೇಗಿರಬೇಕು ಅದೆಲ್ಲ ಹೇಳ್ತೀನಿ ನಾನು. ಕಣ್ಣೂರಿಗೆ ಹೋದರೆ ನೀವು ಇದೇ ಜಾಗಗಳನ್ನೆಲ್ಲ ನೋಡ್ಬೋದು. ನೋಡಿ, ಸ್ಕೈ ಪರ್ಲ್ ಅಂತ ಹೇಳಿ ಹೋಟೆಲ್ ಇದು, ತುಂಬ ಚೆನ್ನಾಗಿದೆ, ಸಿಕ್ಕಾಪಟ್ಟೆ ಚೆನ್ನಾಗಿದೆ. ನೆಕ್ಸ್ಟ್ ಟೈಮ್ ನೀವು ಕಣ್ಣೂರಿಗೆ ಹೋದರೆ ನೋಡೋ ಅಂಥ ಪ್ಲೇಸ್ಗಳು ಸಹ ಅಲ್ಲಿದೆ. ಆ ಪ್ಲೇಸ್ಗಳನ್ನೆಲ್ಲ ನೋಡ್ಕೊಂಡು 1 ಡೇ ಎಂಜಾಯ್ ಮಾಡ್ಬೋದು. ಕೇರಳದ ಒಂದು ಭಾಗ ಅದು, ಅದನ್ನೊಂದು ನೀಟಾಗಿ ಎಂಜಾಯ್ ಮಾಡ್ಕೊಂಡು ಬರ್ಬೋದು. ಹೋಟೆಲ್ಸ್ ಚೆನ್ನಾಗಿದೆ, ಎಲ್ಲನೂ ಚೆನ್ನಾಗಿದೆ. ಹೋಟೆಲ್ ಸ್ಕೈ ಪರ್ಲ್ ಅಂತ ಹೇಳಿ. ಸೊ ನೆಕ್ಸ್ಟ್ ಟೈಮ್ ಹೋದರೆ ಎಲ್ಲರೂ ಒಂದು ವಿಸಿಟ್ ಹಾಕಿ.